ಸ್ಪರ್ಧಾತ್ಮಕ ಪರೀಕ್ಷೆಗೆ ಬರೆಯುವಂತ ಆಕಾಂಕ್ಷಿಗಳಿಗೆ ಒಂದು ವಿಶೇಷ ಸುದ್ದಿನ ತಗೊಂಡ್ ಬಂದಿದ್ದೀನಿ. ಏನಂತ ಅಂದ್ರೆ ಒಟ್ಟಾರೆಯಾಗಿ 72,186 ಹುದ್ದೆಗಳಿಗೆ ಇನ್ನ 2 ಮಂತ್ಸ್ ಅಲ್ಲಿ ನೋಟಿಫಿಕೇಶನ್ ಮಾಡಿ ಮತ್ತೆ 2 ಮಂತ್ಸ್ ಅಲ್ಲಿ ಎಕ್ಸಾಮಿನೇಷನ್ ನ ಕಂಡಕ್ಟ್ ಮಾಡಿ ನೆಕ್ಸ್ಟ್ 2 ಮಂತ್ಸ್ ಅಲ್ಲಿ ಕಂಪ್ಲೀಟ್ ಪ್ರೋಸೆಸ್ ಅಂತ ಅಂದ್ರೆ ಸೆಲೆಕ್ಷನ್ ಇಂದ ಹಿಡಿದು ಪ್ರತಿಯೊಂದು ಪ್ರಕ್ರಿಯೆಯನ್ನು ಕೂಡ ಮುಗಿಸ್ಬೇಕು ಅಂತ ಅಂದ್ಬಿಟ್ಟು ಆದೇಶನ ಹೊರಡಿಸಿದ್ದಾರೆ. ಅಂಡ್ ಇದಕ್ಕೆ ಸಂಬಂಧಪಟ್ಟಿರೋ ಹಾಗೆ ಅಧಿಕಾರಿಗಳನ್ನ ನೇಮಿಸಿ 17 ಇಲಾಖೆ ಹಾಗೆ 34 ಇಲಾಖೆಗಳ ಬಗ್ಗೆ ಇವರು ಇನ್ಫಾರ್ಮೇಶನ್ ನ ಕೊಟ್ಟಿದ್ದಾರೆ. ಇದನ್ನ ಹೊರಡಿಸಿರುವಂತದ್ದು ಸಿಬ್ಬಂದಿ ಮತ್ತೆ ಆಡಳಿತ ಸುಧಾರಣಾ ಇಲಾಖೆಯಿಂದ. ಸೊ ಹಾಗಾದ್ರೆ ಆ ಇನ್ಫಾರ್ಮೇಶನ್ ಏನಿದೆ ಅನ್ನೋದನ್ನ ಇಲ್ಲಿ ನಾನು ಓದ್ತಾ ಇದ್ದೀನಿ. ವೆಲ್ಕಮ್ ಟು NCG ಯೂಟ್ಯೂಬ್ ಚಾನೆಲ್. ನನ್ನ ಹೆಸರು ಶ್ವೇತಾ. ಲೆಟ್ ಸ್ಟಾರ್ಟ್. ಇಲ್ಲಿ ವಿಷಯ ಏನಿದೆ ಅಂತ ನೋಡಿ. ಐ ಹೋಪ್ ಇದು ನಿಮಗೆ ಕಾಣಿಸ್ತಿದೆ ಅಂತ ಅಂದ್ಕೊಳ್ತೀನಿ. ವಿಷಯದಲ್ಲಿ ಏನಿದೆಯಪ್ಪ ಅಂತಂದ್ರೆ ರಾಜ್ಯ ಸರ್ಕಾರದ ವಿವಿಧ ಇಲಾಖೆಗಳಲ್ಲಿ ಖಾಲಿ ಹುದ್ದೆಗಳ ನೇಮಕಾತಿ ಪ್ರಕ್ರಿಯೆಯನ್ನು ತ್ವರಿತಗತಿಯಲ್ಲಿ ಪೂರ್ಣಗೊಳಿಸಲು ಮೇಲುಸ್ತುವಾರಿಗೆ ಉನ್ನತ ಮಟ್ಟದ ಅಧಿಕಾರಿಗಳನ್ನು ನೇಮಿಸುವ ಬಗ್ಗೆ ಅಂತ ಅಂದ್ರೆ ಇದಕ್ಕೆ ಅಂತಾನೆ ಸಪರೇಟ್ ಆಗಿ ಅಧಿಕಾರಿಗಳನ್ನ ನೇಮಿಸಿ ಅಂತ. ಓಕೆನಾ? ಸೊ ನೆಕ್ಸ್ಟ್ ಏನ್ ಇಟ್ಟಿದ್ದಾರೆ ಈ ಪ್ರಸ್ತಾವನೆಯಲ್ಲಿ ಅಂತ ನೋಡೋಣ. ಸರ್ಕಾರದ ವಿವಿಧ ಇಲಾಖೆಗಳಲ್ಲಿ ಖಾಲಿ ಇರುವ ಪೈಕಿ ಸುಮಾರು 72,186 ಹುದ್ದೆ ಅಂತ ಅಂದ್ರೆ 2023-24ನೇ ಸಾಲಿನಿಂದ ನಿಮಗೆ ಗೊತ್ತಾಗುತ್ತೆ ಈ ಹುದ್ದೆಗಳನ್ನ ಭರ್ತಿ ಮಾಡಲು ಅನುಮೋದನೆ ನೀಡಿದ್ದು. ನೆಕ್ಸ್ಟ್ ಈ ವಿವರಗಳು ಕೆಳಗಿನಂತಿವೆ. ಓಕೆನಾ? ಸೊ ಏನಿದೆ ಆ ವಿವರ ಅಂತ ನೋಡೋಣ. ಮೊದಲನೇ ಪಾಯಿಂಟ್ ಅಲ್ಲಿ 2023-24ನೇ ಸಾಲಿನಿಂದ ಇಲ್ಲಿಯವರೆಗೆ ವಿವಿಧ ಇಲಾಖೆಗಳಲ್ಲಿ ಖಾಲಿ ಇರುವ 40,009 ಹುದ್ದೆಗಳನ್ನು ಭರ್ತಿ ಮಾಡಲು ಆರ್ಥಿಕ ಇಲಾಖೆ ಸಹಮತಿ ನೀಡಿದೆ. ಓಕೆನಾ? ಸೊ ನೆಕ್ಸ್ಟ್ ಏನ್ ಹೇಳ್ತಿದ್ದಾರೆ, ಕಲ್ಯಾಣ ಕರ್ನಾಟಕ ಸ್ಥಳೀಯ ವೃಂದದಲ್ಲಿ ಖಾಲಿ ಇರುವ 32,177 ಹುದ್ದೆಗಳು. ನಿಮಗೆ ಬ್ರಾಕೆಟ್ ಅಲ್ಲಿ ಏನ್ ಕೊಟ್ಟಿದ್ದಾರೆ ಅಂತ ಅಂದ್ರೆ ಕಲ್ಯಾಣ ಕರ್ನಾಟಕ ಸ್ಥಳೀಯ ವೃಂದದ ಹುದ್ದೆಗಳಲ್ಲಿ ಖಾಲಿ ಇರುವ ಹುದ್ದೆಗಳ ಪೈಕಿ 80% ಹುದ್ದೆಗಳನ್ನು ಭರ್ತಿ ಮಾಡಲು ಆರ್ಥಿಕ ಇಲಾಖೆಯು ಈಗಾಗಲೇ ಪರಿಭಾವಿತ ಸಹಮತಿ ನೀಡಿರುತ್ತದೆ. ಸೊ ನಿಮಗೆ ಏನಾಗ್ತಿದೆ ಅಂದ್ರೆ ಆರ್ಥಿಕ ಇಲಾಖೆ ಅನುಮೋದನೆ ಕೊಟ್ಟಿದೆ. ಸೊ ಇವಾಗ ಸಿಬ್ಬಂದಿ ಆಡಳಿತ ಸುಧಾರಣಾ ಇಲಾಖೆ ಏನ್ ಮಾಡ್ತಿದೆ, ಸೊ ನೆಕ್ಸ್ಟ್ ಪ್ರೋಸೆಸ್ ಮಾಡಿ ನೀವು ಇದಕ್ಕೆ ಅಂತಾನೆ ನೀವು ಅಧಿಕಾರಿಗಳನ್ನ ನೇಮಿಸಿ ಅಂತ ಹೇಳಿರುವಂತದ್ದು. ಸೊ ಇದ್ರಲ್ಲಿ ಈ ಹುದ್ದೆಗಳ ನೇಮಕಾತಿ ಪ್ರಕ್ರಿಯೆಯನ್ನು ತ್ವರಿತಗತಿಯಲ್ಲಿ ಪೂರ್ಣಗೊಳಿಸಲು ಆಯ್ಕೆ ಪ್ರಾಧಿಕಾರಗಳಿಂದ ಕ್ರಿಯಾ ಯೋಜನೆಗಳನ್ನು ಪಡೆದು ಸಚಿವ ಸಂಪುಟದ ಅನುಮೋದನೆಗೆ ಮಂಡಿಸಲಾಗಿತ್ತು. ಓಕೆನಾ? ಸೊ ಇದಕ್ಕಂತಾನೆ ಸಪರೇಟ್ ಆಗಿ ಅಧಿಕಾರಿಗಳನ್ನ ನೇಮಕ ಮಾಡಿ ಅಂತ ಅಂದ್ಬಿಟ್ಟು ಇವರು ಪ್ರಸ್ತಾವನೆಯನ್ನ ಕೊಟ್ಟಿದ್ರು. ಅದಕ್ಕೆ ಇವಾಗ ಓಕೆ ಆಗಿದೆ ಅಂತ ಅಂದ್ರೆ ಉನ್ನತ ಅಧಿಕಾರಿಗಳನ್ನ ನೇಮಿಸಲಿಕ್ಕೆ ಓಕೆ ಮಾಡಿದ್ದಾರೆ. ಈ ಪಾಯಿಂಟ್ ಅಲ್ಲಿ ಏನಿದೆ ಅಂದ್ರೆ 17 ಇಲಾಖೆಗಳಲ್ಲಿನ ನೇರ ನೇಮಕಾತಿ ಮೂಲಕ ಭರ್ತಿ ಮಾಡಬೇಕಾದ ಹುದ್ದೆಗಳನ್ನು ತ್ವರಿತಗತಿಯಲ್ಲಿ ಭರ್ತಿ ಮಾಡಲು ಮೇಲುಸ್ತುವಾರಿಗಾಗಿ ಸರ್ಕಾರದ ಅಪರ ಮುಖ್ಯ ಕಾರ್ಯದರ್ಶಿ ಹಾಗೂ ಅಭಿವೃದ್ಧಿ ಆಯುಕ್ತರು ಇವರಿಗೆ ಜವಾಬ್ದಾರಿ ನೀಡಿ ನೀವು, ಯಾಕಂದ್ರೆ ತುಂಬಾ ಹುದ್ದೆಗಳಿದೆ ಅಲ್ಲ, ಸೊ ಅದನ್ನ ಕಂಪ್ಲೀಟ್ ಮಾಡ್ಲಿಕ್ಕೆ ಅಂತ ಅಂದ್ಬಿಟ್ಟು ನೀವು ಅವ್ರಿಗೆ ಜವಾಬ್ದಾರಿ ನೀಡಿ ಅಂತ ಹೇಳ್ತಿರು. ಫಾರ್ ಎಕ್ಸಾಂಪಲ್ KS IAS ಆಫೀಸರ್ಸ್ಗೆ ನೀವು ಅಥಾರಿಟಿನ ಕೊಡಿ ಅಂತ. ನೆಕ್ಸ್ಟ್ 34 ಇಲಾಖೆಗಳಲ್ಲಿನ ನೇರ ನೇಮಕಾತಿ ಮೂಲಕ ಭರ್ತಿ ಮಾಡಬೇಕಾದ ಹುದ್ದೆಗಳನ್ನು ಇದು ಅಷ್ಟೇ. ಇಲ್ಲಿ 17 ಇಲಾಖೆ ಇದೆ, ಇದು 34 ಇಲಾಖೆ. ಇಲ್ಲಿರೋರು ಕೂಡ ಕರ್ನಾಟಕ ಸರ್ಕಾರದ ಅಪರ ಮುಖ್ಯ ಕಾರ್ಯದರ್ಶಿ ಇವರಿಗೆ ಜವಾಬ್ದಾರಿ ನೀಡಿ ಅಂತ ಹೇಳಿರ್ತಾರೆ. ಸೊ ಹಾಗಾದ್ರೆ ಈ ಜವಾಬ್ದಾರಿ ನೀಡೋದಿಕ್ಕೆ ಅವ್ರ ಏನ್ ಪ್ರಸ್ತಾವನೆ ಕೊಟ್ಟಿದ್ರು ಅದಕ್ಕೆ ಓಕೆ ಮಾಡಿದಾರ ಅಂದ್ರೆ ಹೌದು. ಸೊ ನೆಕ್ಸ್ಟ್ ನೋಡಿ, ಇಲ್ಲಿ ಹಾಗೆ ಪ್ರಸ್ತಾವನೆಯಲ್ಲಿ ವಿವರಿಸುವ ಅಂಶಗಳ ಹಿನ್ನೆಲೆಯಲ್ಲಿ ಈ ಆದೇಶದ ಅನುಬಂಧ, ಯಾವುದು ಆದೇಶ? ಸರ್ಕಾರದ ಆದೇಶ ಸಂಖ್ಯೆ ಇದು. ಓಕೆನಾ? ಸೊ ಇದ್ರಲ್ಲಿ ಏನ್ ಹೇಳ್ತಿದ್ರ ಅಂತ ಅಂದ್ರೆ ಈ 17 ಇಲಾಖೆಗೆ ಅಪರ ಮುಖ್ಯ ಕಾರ್ಯದರ್ಶಿ ಹಾಗೆ ಅಭಿವೃದ್ಧಿ ಆಯುಕ್ತರನ್ನ ಇವರಿಗೆ ಸಚಿವ ಸಂಪುಟವು ಜವಾಬ್ದಾರಿ ನೀಡಿದೆ. ಜವಾಬ್ದಾರಿ ನೀಡಿ ಅಂತ ಹೇಳಿರು. ಸೊ ಇವಾಗ ಸರ್ಕಾರ ಆದೇಶ ಹೊರಡಿಸಿದೆ ಏನಂತ ಅಂದ್ರೆ ಇವರಿಗೆ ಜವಾಬ್ದಾರಿ ನೀಡಿದೆ ಅಂತ. ಓಕೆನಾ? 17 ಇಲಾಖೆ ಇದು ಬಂತು ಅಂದ್ರೆ ನಿಮ್ಗೆ 34 ಇಲಾಖೆ. 17 ಇಲಾಖೆ ಬಗ್ಗೆ ನಿಮ್ಗೆ ಅನುಬಂಧ 1ರಲ್ಲಿ ಕೊಟ್ಟಿದ್ದಾರೆ. ಸೊ ಆ ಅನುಬಂಧ 1ರಲ್ಲಿ ಯಾವ್ಯಾವ ಇಲಾಖೆ ಇದೆ ಅನ್ನೋದನ್ನ ನಾನು ನಿಮ್ಗೆ ಹೇಳ್ತೀನಿ. ಅಂಡ್ 34 ಇಲಾಖೆ ಏನ್ ಬಂದಿದೆ ಅಲ್ಲ, ಇದು ಅನುಬಂಧ 2 ಇದೆ. ಸೊ ಇಬ್ರಿಗೂ ಕೂಡ ಜವಾಬ್ದಾರಿನ ನೀಡಿ ಅಂತ ಹೇಳ್ತಿರುವಂತದ್ದು. ಸೊ ಇದ್ರಲ್ಲಿ ನೆಕ್ಸ್ಟ್ ಏನ್ ಹೇಳ್ತಿದ್ರಪ್ಪ ಅಂತ ಅಂದ್ರೆ ನಿಮಗೆ ಐ ಹೋಪ್ ಇದು ನಿಮ್ಗೆ ಕಾಣಿಸ್ತಿದೆ ಅನ್ಕೊಳ್ತೀನಿ. ಝೂಮ್ ಮಾಡ್ತೀನಿ, ವೇಟ್ ಮಾಡಿ ಒಂದು ನಿಮಿಷ. ಇಲ್ಲಿ ನೋಡಿ, ಮೇಲಿನ ಎಲ್ಲಾ ನೇರ ನೇಮಕಾತಿ ಹುದ್ದೆಗಳಿಗೆ
ನಾನು ಆಗ್ಲೇ ಹೇಳ್ದಂಗೆ ಮುಂದಿನ 2 ತಿಂಗಳಲ್ಲಿ ನೇಮಕಾತಿ ಅಧಿಸೂಚನೆ ಹೊರಡಿಸಲು ಅಂತ ಅಂದ್ರೆ ಇನ್ನ ನೆಕ್ಸ್ಟ್ 2 ಮಂತ್ಸ್ ಅಲ್ಲಿ ಕಂಪ್ಲೀಟ್ ಆಗಿ ನೀವು ನೋಟಿಫಿಕೇಶನ್ ನ ಮಾಡ್ಬೇಕು. ಮುಂದಿನ 4 ತಿಂಗಳುಗಳಲ್ಲಿ ನೀವೇನ್ ಮಾಡ್ಬೇಕಾಗತ್ತೆ, ಎಕ್ಸಾಮಿನೇಷನ್ ನ ನೀವು ಕಂಡಕ್ಟ್ ಮಾಡ್ಬೇಕು. ನೆಕ್ಸ್ಟ್ 6 ತಿಂಗಳಲ್ಲಿ ನೀವೇನ್ ಮಾಡ್ಬೇಕಾಗತ್ತೆ, ಕಂಪ್ಲೀಟ್ ಪ್ರಾಸೆಸ್ ನ ನೀವೇನ್ ಮಾಡ್ಬೇಕಾಗತ್ತೆ, ಪೂರ್ಣಗೊಳಿಸಬೇಕಾಗುತ್ತದೆ. ಓಕೆನಾ? ಸೊ ನೇಮಕಾತಿ ಆದೇಶಗಳನ್ನು ಕಡ್ಡಾಯವಾಗಿ ಹೊರಡಿಸಲು ಎಲ್ಲಾ ಕ್ರಮಗಳನ್ನು ತೆಗೆದುಕೊಳ್ಳಲು ಸೂಚಿಸಿದೆ. ಈ ಆದೇಶವು ಸಚಿವ ಸಂಪುಟ ಪ್ರಕರಣ ಸಂಖ್ಯೆ ಕೊಟ್ಟು ನಿಮಗೆ ದಿನಾಂಕ 20/6/2026 ಸಚಿವ ಸಂಪುಟವು ನೀಡಿದ ನಿರ್ದೇಶನದ ಅನುಸಾರ ಹೊರಡಿಸಲಾಗಿದೆ. ಇದನ್ನ ಯಾರು ಕೊಟ್ಟಿರೋರು ನೋಡಿ, ಸರ್ಕಾರದ ಅಧೀನ ಕಾರ್ಯದರ್ಶಿ ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆ. ಓಕೆನಾ? ಯಾರಿಗೆ ಇದನ್ನ ಕೊಟ್ಟಿರೋದು? ಇಷ್ಟು ಜನಕ್ಕೆ ಈ ಲೆಟರ್ ಹೋಗಿದೆ, ಈ ಆದೇಶ ಹೋಗಿದೆ ನಿಮಗೆ. ಓಕೆನಾ? ಸೊ ಇಷ್ಟು ಜನಕ್ಕೆ ಈ ಆದೇಶ ನಿಮ್ಗೆ ಹೋಗಿದೆ. ಹಾಗಾದ್ರೆ ಈ 17 ಇಲಾಖೆ ಯಾವ್ದಪ್ಪ ಅಂತ ನೋಡೋದಾದ್ರೆ ನೋಡಿ, ಅನುಬಂಧ 1ರಲ್ಲಿ ಟೋಟಲ್ ಆಗಿ 17 ಇಲಾಖೆ ಇದೆ. ಯಾವ್ಯಾವ್ದು ಅಂತ ಅಂದ್ರೆ ಮೊದಲನೇದು ಕೃಷಿ ಇಲಾಖೆ, ಎಒ ಮತ್ತೆ ಎಒ ಮಾಡಿದರೆ ಬಟ್ ಇನ್ನೂ ಕೂಡ ವೇಕೆನ್ಸಿ ಇರುವಂತದ್ದು. ನೆಕ್ಸ್ಟ್ ಪಶುಸಂಗೋಪನೆ ಇಲಾಖೆ, ಕರ್ನಾಟಕ ಕುರಿ ಮತ್ತು ಉಣ್ಣೆ ಅಭಿವೃದ್ಧಿ ನಿಗಮ ನಿಯಮಿತ, ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ, ತೋಟಗಾರಿಕೆ ಇಲಾಖೆ, ರೇಷ್ಮೆ ಇಲಾಖೆ, ಸಣ್ಣ ನೀರಾವರಿ ಇಲಾಖೆ, ಮೀನುಗಾರಿಕೆ ಇಲಾಖೆ, ಸಹಕಾರ ಇಲಾಖೆ, ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ, ಸಮಾಜ ಕಲ್ಯಾಣ ಇಲಾಖೆ, ಪರಿಶಿಷ್ಟ ಪಂಗಡಗಳ ಇಲಾಖೆ, ಜಲಸಂಪನ್ಮೂಲ ಇಲಾಖೆ, ಕಂದಾಯ ಇಲಾಖೆ ವಿಪತ್ತು ನಿರ್ವಹಣೆ ಅದರಲ್ಲಿ, ನೆಕ್ಸ್ಟ್ ಕಾರ್ಮಿಕ ಇಲಾಖೆ, ನೆಕ್ಸ್ಟ್ ನಿಮಗೆ ಇನ್ನೊಂದು ನೋಡಿ ಇಂಧನ ಇಲಾಖೆ ಮತ್ತೆ ಲೋಕೋಪಯೋಗಿ ಇಲಾಖೆ. ಸೊ 17 ಇಲಾಖೆಗಳಿಗೆ ಏನಿದೆ ಅಲ್ಲ, ಸೊ ಇದಕ್ಕೆ ಸಪರೇಟ್ ಆಗಿ ಒಬ್ರು ಅಥಾರಿಟಿ ಕೊಡ್ಬೇಕಾಗತ್ತೆ ನಾವು. ಅದಾದ್ಮೇಲೆ ನೆಕ್ಸ್ಟ್ 34 ಇಲಾಖೆ ಅಂತ ತಗೊಂಡಾಗ ಎಷ್ಟಿದೆ ಅನ್ನೋದನ್ನ ನಾವು ನೋಡೋಣ. ಸೊ ಅನುಬಂಧ 2 ಇದರಲ್ಲಿ ಟೋಟಲ್ ಆಗಿ ಎಷ್ಟು ಇಲಾಖೆ ಇದೆ? 34 ಇಲಾಖೆ ಇರುವಂತದ್ದು. ಸಿಬ್ಬಂದಿ ಆಡಳಿತ ಸುಧಾರಣಾ ಇಲಾಖೆ, ಅದು ಸು ಇರುವಂತದ್ದು. ಈ 3 ಕೂಡ ಅದೇನೆ, ಮೊದಲನೇದು 3. ನೆಕ್ಸ್ಟ್ ಕೌಶಲ್ಯಾಭಿವೃದ್ಧಿ ಇಲಾಖೆ, ಅರಣ್ಯ ಇಲಾಖೆ, ಕಂದಾಯ, ಆರ್ಥಿಕ, ಆಹಾರ ಮತ್ತು ನಾಗರಿಕ ಸರಬರಾಜು. ಕಂದಾಯ ಇಲಾಖೆಯಲ್ಲಿ ವಿಒನ ಎಕ್ಸ್ಪೆಕ್ಟ್ ಮಾಡಬಹುದು ನಾವು. ಜೀವಿಶಾಸ್ತ್ರ ಮತ್ತು ಪರಿಸರ ಇಲಾಖೆ, ಕೈಮಗ್ಗ ಮತ್ತು ಜವಳಿ ಇಲಾಖೆ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆ, ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಉನ್ನತ ಶಿಕ್ಷಣ ಇಲಾಖೆ, ಒಳಾಡಳಿತ ಇಲಾಖೆ, ವಸತಿ ಇಲಾಖೆ. ಓಕೆನಾ? ಸೊ ಇದ್ರ ಜೊತೆಗೆ ಇನ್ನ ಯಾವ್ಯಾವ ಏನು ನಿಮಗೆ ಇಲಾಖೆಗಳು ಇದಾವಪ್ಪ ಅಂತ ಅಂದ್ರೆ, ವಾರ್ತಾ ಇಲಾಖೆ ಇದೆ, ಮಾಹಿತಿ ತಂತ್ರಜ್ಞಾನ, ಜೈವಿಕ ತಂತ್ರಜ್ಞಾನ, ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಯೋಜನೆ ಇಲಾಖೆ, ಕಾನೂನು ಇಲಾಖೆ. ಇದಾದ್ಮೇಲೆ ನಿಮಗೆ ಮತ್ತೆ ಮಿಕ್ಕಿರುವಂತದ್ದು ನೋಡಿ ಯಾವ್ದ್ಯಾವ್ದು, ಐ ಹೋಪ್ ಇದು ಕಾಣಿಸ್ತಿದೆ ಅನ್ಕೊಳ್ತೀನಿ. ಭಾರಿ ಮತ್ತು ಮಧ್ಯಮ ಕೈಗಾರಿಕೆ, ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆ, ವೈದ್ಯಕೀಯ ಶಿಕ್ಷಣ ಇಲಾಖೆ, ಗಣಿ ಇಲಾಖೆ. ಆಕ್ಚುಲಿ ತುಂಬಾ ಜನ ಕೇಳ್ತಿದ್ರು ಹೆಲ್ತ್ ಡಿಪಾರ್ಟ್ಮೆಂಟ್ ಇಂದ ನೋಡಿ ಮ್ಯಾಮ್ ಅಂತ ಅನ್ಬಿಟ್ಟು ಅಂತ ತುಂಬಾ ಜನ ಮೆಸೇಜ್ ಹಾಕ್ತಿದ್ರು. ಸೊ ನೋಟಿಫಿಕೇಶನ್ ಎಕ್ಸ್ಪೆಕ್ಟ್ ಮಾಡ್ಬೋದು. ಪ್ರವಾಸೋದ್ಯಮ ಇಲಾಖೆ, ಸಾರಿಗೆ ಇಲಾಖೆ, ಸಂಸದೀಯ ವ್ಯವಹಾರಗಳು ಮತ್ತು ಶಾಸನ ರಚನಾ ಇಲಾಖೆ, ನಗರಾಭಿವೃದ್ಧಿ ಇಲಾಖೆ, ಮೂಲಭೂತ ಸೌಲಭ್ಯ ಅಭಿವೃದ್ಧಿ ಇಲಾಖೆ, ಯುವಜನ ಸೇವಾ ಇಲಾಖೆ, ಬಂದರು ಒಳನಾಡು ಜಲಸಾರಿಗೆ ಇಲಾಖೆ, ವಿಧಾನಸಭೆ ಸಚಿವಾಲಯ, ಧಾರ್ಮಿಕ ದತ್ತಿ ಇಲಾಖೆ. ಸೊ ನೋಡಿದ್ರಲ್ಲ, ಈ ಟೋಟಲ್ ಆಗಿ 17 ಇಲಾಖೆ ಹಾಗೆ 34 ಇಲಾಖೆಗೆ ಸೆಪರೇಟ್ ಆಗಿ ಆಫೀಸರ್ಸ್ ನ ಅವರು ಅಪಾಯಿಂಟ್ ಮಾಡಿ ಅವ್ರ ಏನ್ ಮಾಡ್ಬೇಕಂತ ಅಂತಿದ್ದಾರೆ ಅಂದ್ರೆ, ನೆಕ್ಸ್ಟ್ 2 ಮಂತ್ಸ್ ಅಲ್ಲಿ ನೋಟಿಫಿಕೇಶನ್, ನೆಕ್ಸ್ಟ್ 4 ಮಂತ್ಸ್ ಅಲ್ಲಿ ನಿಮ್ಗೆ ಎಕ್ಸಾಮ್ ಡೇಟು, ಅದ್ರ ನೆಕ್ಸ್ಟ್ 6 ಮಂತ್ಸ್ ಅಲ್ಲಿ ಕಂಪ್ಲೀಟ್ ಆಗಿ ಸೆಲೆಕ್ಷನ್ ಪ್ರಾಸೆಸ್ ಏನಿರುತ್ತೋ ಅದನ್ನೆಲ್ಲ ಮುಗಿಸ್ಬೇಕು, ಅದು ಕಡ್ಡಾಯವಾಗಿ ಅಂತ ಹೇಳಿದ್ರೆ. ಅಂಡ್ ಅದಕ್ಕೆ ಸಚಿವ ಸಂಪುಟ ಅನುಮೋದನೆ ಕೊಟ್ಟಿದೆ. ಸೊ ಇದಕ್ಕಿಂತ ವಿಶೇಷ ಸುದ್ದಿ ಇನ್ನೇನಿದೆ? ಯಾಕಂತಂದ್ರೆ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಯಾವಾಗ ಅಧಿಸೂಚನೆ ಆಗುತ್ತೆ ಅಂತ ಅಂದ್ಬಿಟ್ಟು ತುಂಬಾ ಜನ ವೇಟ್ ಮಾಡ್ತಿರ್ತೀವಿ. ಓಕೆನಾ? ಸೊ ಇದು ಒಂದು ಒಳ್ಳೆ ಸುದ್ದಿ ಅಂತಾನೆ ಹೇಳ್ಬೋದು. ದಯವಿಟ್ಟು ನಿಮ್ಮ ಪ್ರಿಪರೇಷನ್ ಹಾಗೆ ಕಂಟಿನ್ಯೂ ಮಾಡಿ. ಅಂಡ್ ನೀವು ಸೆಲ್ಫ್ ಸ್ಟಡೀಸ್ ಆದ್ರೂ ಓದಿ ಅಥವಾ ಏನ್ ಕೋಚಿಂಗ್ ಆದ್ರೂ ಜಾಯಿನ್ ಆಗಿ, ಬಟ್ ಈ ಆಪರ್ಚುನಿಟಿನ ಖಂಡಿತ ಮಿಸ್ ಮಾಡ್ಕೊಳ್ಬೇಡಿ. ಸೊ ಇದನ್ನ ತಲುಪಿಸ್ಬೇಕಂತಾನೆ ನಾನು ಈ ವಿಡಿಯೋನ ಮಾಡಿದ್ದು ನಿಮಗೆ. ಸೊ ಇದಕ್ಕೆ ರಿಲೇಟೆಡ್ ಕ್ವೈರೀಸ್ ಏನಾದ್ರು ಇತ್ತು ಅಂತಂದ್ರೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಅಂಡ್ ಇದೇ ರೀತಿ ಅಪ್ಡೇಟ್ಸ್ ಗಳಿಗೆ ನೀವು NCG ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಅಪ್ಡೇಟ್ಸ್ ಏನಾದ್ರು ಸಿಕ್ತು ಅಂತ ಅಂದ್ರೆ ನಾನು ಖಂಡಿತ ವಿಡಿಯೋನ ಮಾಡ್ತೀನಿ. ಅಂಡ್ ಇದನ್ನ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ
ವಿಲ್ ಸಿ ಯು ಇನ್ ದ ನೆಕ್ಸ್ಟ್ ಸೆಷನ್. ಥ್ಯಾಂಕ್ ಯು.